ರೋಟರಿ ಮುಳಬಾಗಿಲು ಸೆಂಟ್ರಲ್ ಮತ್ತು ಐಟಿ ಕಾರಿಡಾರ್ ಬೆಂಗಳೂರು ರೋಟರಿ ಸಂಸ್ಥೆ ಹಾಗೂ ಆಸ್ಟರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಮುಳಬಾಗಿಲು ನಗರದ ರೋಟರಿ ಶಾಲೆಯಲ್ಲಿ ಉಚಿತ ಮೂರ್ಛೆ ರೋಗ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಡೆದ ಉಚಿತ ಆರೋಗ್ಯ ಶಿಬಿರದಲ್ಲಿ ಆಸ್ಟರ್ ಆಸ್ಪತ್ರೆಯ ನುರಿತ ವೈದ್ಯರಿಂದ ರೋಗ ತಪಾಸಣೆಯನ್ನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಶಿಬಿರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಎಷ್ಟೋ ಹಳ್ಳಿಗಳಲ್ಲಿ ಒಂದು ಮೂಢನಂಬಿಕೆ. ಮೊನ್ನೆ ಒಂದು ಪೇಷಂಟ್ ನಾನು ಈ ಕೋಲಾರ ಡಿಸ್ಟಿಕ್ ಇಂದ ನೋಡಿದೆ. ಆ ಹೆಣ್ಣು ಮಗಿಗೆ ಗಾಜು ಪೀಸ್ ತಗೊಂಡು 21 ಸಲ ಕೊರೆದು ಲಿಂಬೆ ಹಣ್ಣು ಹಚ್ಚಿದ್ದಾರೆ. ಯಾತಿಕೆ ಅಂತ ಕೇಳಿದ್ರೆ ಅವಳಿಗೆ ನೆತ್ತಿಯಿಂದ ದೆವ್ವ ಬರ್ತಾ ಇದೆ ಎವ್ರಿ 12-15 ದಿವಸಕ್ಕೊಂದ್ಸಲ. ಅದಕ್ಕೋಸ್ಕರ ಇದನ್ನ ಮಾಡಿದೀವಿ ಅಂತ ಅವಳು ಪೂರ್ತಿ ಮಾಡ್ಕೊಂಡು ಬಂದ್ಲು. ಸೊ ಕೆಲವರಿಗೆ ಕಬ್ಣದ ಕೈಯಲ್ಲಿ ಕಬ್ಣ ಕೊಡ್ತಾರೆ, ಕೆಲವರಿಗೆ ಬರೆ ಹಾಕ್ತಾರೆ. ಸೊ ಇದೆಲ್ಲ ಮೂಢನಂಬಿಕೆಗಳು. ಯಾರಿಗೆ ಮೂರ್ಛೆ ರೋಗ ಬಂದ್ರು ಕೂಡ ನೀವ್ ಏನೂ ಮಾಡ್ದಿದ್ರು ಕೂಡ 30 ಸೆಕೆಂಡ್ 1 ನಿಮಿಷದಲ್ಲಿ ಅದೇ ಸ್ಟಾಪ್ ಆಗತ್ತೆ. ಆಮೇಲೆ ಎಲ್ಲಾ ಮೂರ್ಛೆ ರೋಗ ತುಂಬಾ ಜಾಸ್ತಿ ಬಂದ್ರು ಕೂಡ 10 ನಿಮಿಷ ಅವರು ಡೀಪ್ ಸ್ಲೀಪ್ ಹೋಗ್ತಾರೆ. ಅದ್ ಯಾತಿಗೆ ಹೋಗುತ್ತೆ? ಎಪಿಕ್ ಒಂದು ನಂಬರ್ ಇದೆ, ಆ ಫೋನ್ ನಂಬರ್ ಅದನ್ನ ನಾನು ಲಾಸ್ಟ್ ಅಲ್ಲಿ ಬಿಟ್ಟಿರ್ತೀನಿ. ಅದು ಕೂಡ ನೀವು ಫೋನ್ ಮಾಡ್ಕೊಂಡು ನಮ್ಮನ್ನು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನ ದಯವಿಟ್ಟು ಎಸ್ಪೆಷಲಿ ಮಕ್ಕಳುಗಳಲ್ಲಿ ಇದನ್ನ ಉಪಯೋಗ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗತ್ತೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮದ್ವೆ ಆಗ್ತಿಲ್ಲ ಇದರಿಂದ. ಮದ್ವೆ ಆದ್ರೂ ಕಂಟ್ರೋಲ್ ಇಲ್ಲ ಅಂದ್ರೆ ಅವ್ರಿಗೆ ಭ್ರೂಣತೆಯಿಂದ ಹೋಗುತ್ತೆ. ಮತ್ತೆ 2 ಫ್ಯಾಮಿಲಿಗಳು ಜಗಳಾಡಿ ಎಷ್ಟೋ ಜನ ಪ್ರಾಣಗಳು ತೆಕ್ಕೊಂತಾರೆ. ಆಕ್ಚುಲಿ ಮೂರ್ಛೆ ರೋಗ ಅನ್ನೋದು ಸಿಂಪಲ್ ಪ್ರಾಬ್ಲಮ್. ಬಟ್ ಇದನ್ನ ಹೆಂಗ್ ತೋರಿಸ್ಕೊಂತೀರಾ, ಹೆಂಗೆ ನೆಕ್ಸ್ಟ್ ಫಾಲೋ ಅಪ್ ಮಾಡ್ತೀರಾ, 3 ವರ್ಷ ನಮ್ಮ ಹತ್ರ ಯಾವ ತರ ಟ್ರೀಟ್ಮೆಂಟ್ ಕೊಡೋದನ್ನ ನೀವು ಕಂಡಿಟ್ಕೊಂಡ್ರೆ ನಿಮ್ ಜೀವಗ ಸದುಪಯೋಗ ಮಾಡ್ಕೋಬಹುದು ಅಂತ ಹೇಳಿ 2 ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತಿನ ದಿನ ಮುಳಬಾಗಿಲು ತಾಲೂಕಿನ ನಂಗಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ರೋಟರಿ ಶಾಲೆ ಕಾಂಪೌಂಡ್ನಲ್ಲಿ ಮೂರ್ಛೆ ರೋಗ ಉಚಿತವಾಗಿ ತಪಾಸಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಮತ್ತು ಐಟಿ ಕಾರಿಡಾರ್ ಬೆಂಗಳೂರು ರೋಟರಿ ಕ್ಲಬ್ ವತಿಯಿಂದ ಆಸ್ಟರ್ ಆಸ್ಪತ್ರೆಯ ಸಹಯೋಗದೊಂದಿಗೆ, ಆಸ್ಟರ್ ಆಸ್ಪತ್ರೆ ನಮ್ಮ ಬೆಂಗಳೂರಲ್ಲಿ ನನ್ನ ಮನೆಗೆ ವಾಕಬಲ್ ಡಿಸ್ಟೆನ್ಸ್. ನಮ್ಮ ಫ್ಯಾಮಿಲಿ ಫೈಲ್ ಕೂಡ ಆಸ್ಟರ್ ಆಸ್ಪತ್ರೆಯಲ್ಲಿ ಓಪನ್ ಆಗಿದೆ. ಯಾಕೆಂತಂದ್ರೆ ತುಂಬ ಒಳ್ಳೆ ಲ್ಯಾಬ್ಸ್ ಇದೆ ಅಲ್ಲಿ. ಬಹಳ ಪ್ರತಿಷ್ಠವಾದ ವೈಟ್ ಫೀಲ್ಡ್ ಅಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಆಸ್ಟರ್ ಆಸ್ಪತ್ರೆಯಿಂದ ಮೂರ್ಛೆ ರೋಗ ತಪಾಸಣೆ ಶಿಬಿರವನ್ನು ನಂಗ್ಲಿಯಲ್ಲಿ ಹಮ್ಮಿಕೊಂಡಿರೋದಕ್ಕೆ ನಾನು ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ಕ್ಲಬ್ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರಿಗೂ, ಕಾರ್ಯದರ್ಶಿಯವರಿಗೂ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅನ್ನೋರು ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂತಂದ್ರೆ ಮೊದಲಿಗೆ ನಾವು ನೋಡ್ತಾ ಇದ್ವಿ, ಸ್ಕೂಲ್ಗೆ ಹೋಗುವಾಗ ಆಟ ಆಡುವಾಗ ಯಾರೋ ಒಬ್ರು ಬಿದ್ದೋಗ್ತಾ ಇದ್ರು, ಮೂರ್ಛೆ ಬಂದು ಪ್ರಜ್ಞೆ ಇಲ್ದಿರ ಆಗ್ಬಿಡ್ತಾ ಇದ್ರು. ಆವಾಗ ನಾವೇನಾದ್ರೂ ಒಂದು ಕಬ್ಬಿನ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎತ್ಕೊಂಡು ಹೋಗಿ ಅವ್ರ ಕೈ ಕೊಟ್ರೆ ಅವ್ರಿಗೆ ಪ್ರಜ್ಞೆ ಬರೋದು. ಈಗಿನ ಕಾಲದಲ್ಲಿ BP ಶುಗರ್ ಕಾಮನ್ ಆಗೋಗಿದೆ. ಹಾರ್ಟ್ ಕೂಡ ಎಲ್ಲ ಕಡೆನೂ ಹಾರ್ಟ್ದು, BP ಶುಗರು, ಕ್ಯಾನ್ಸರು ಎಲ್ಲ ತಪಾಸಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೂರ್ಛೆ ರೋಗಕ್ಕೆ ತುಂಬಾ ಅಪರೂಪ. ಇದನ್ನ ಹಮ್ಮಿಕೊಂಡು ಅದು ನಮ್ಮ ಭಾಗದಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಎಲ್ಲರಿಗೂ ಕೂಡ ಮತ್ತೊಂದು ಸತಿ ಆಭಾರಿಯಾಗಿರ್ತೇನೆ. ನನ್ನ ಅಭಿನಂದನೆಗಳನ್ನು ಕೂಡ ತಿಳಿಸ್ತೇನೆ. ಅದೇ ಸಲುವಾಗಿ ನಮ್ಮ ಸಾರ್ವಜನಿಕರು ಕೂಡ ಅಷ್ಟೇ, ಇಂಥ ಉಪಯೋಗ ಸಿಕ್ಕಾಗ ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಭಾಗದಲ್ಲಿ ಎಲ್ಲ ಬಡ ಜನರು ಇರೋದ್ರಿಂದ ಇಂಥ ತಪಾಸಣೆಗೊಳಗಾಗಿ ಬಂದು ತಾವೆಲ್ಲರೂ ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಬಂದು ನಿಮ್ಮ ಹೆಲ್ತನ್ನು ತೋರಿಸ್ಕೊಳ್ಳೋದು ಬಹಳ ಉತ್ತಮ. ಮತ್ತು ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು. ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತಂದ್ರೆ, ಈ ಕೊರೋನಾ ಬಂದ ಮೇಲೆ
ಕೊರೋನಾ ಲಸಿಕೆಯಲ್ಲಿ ಒಂದು ಕೋವಿಶೀಲ್ಡು, ಕೋವ್ಯಾಕ್ಸಿನ್. ಕೋವಿಶೀಲ್ಡ್ ಅಲ್ಲಿ ತುಂಬಾ ತೊಂದರೆಗಳಾಗಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲೇ ಕೂಡ ಕೋವಿಶೀಲ್ಡ್ ಅವರು ಒಪ್ಕೊಂಡಿದ್ದಾರೆ. ಅದರಿಂದ ಹಾರ್ಟ್ ಕೂಡ ತೊಂದರೆ ಆಗಿದೆ. ರೆಮ್ಡಿಸಿವಿರ್ ಇಂಜೆಕ್ಷನ್ ಅಲ್ಲೂ ಕೋವಿಶೀಲ್ಡ್ ಅಲ್ಲಿ ತುಂಬಾ ಹಾರ್ಟ್ ಮನುಷ್ಯರಿಗೆ ಏನು ನಿಯಮಿತ ಹಾರ್ಟ್ ಒಂದು 70ರಿಂದ 80 ಹೃದಯ ಬಡಿತ ಇದ್ದಾಗ ಈಗ ರೆಮ್ಡಿಸಿವಿರ್ ಮತ್ತು ಕೋವಿಶೀಲ್ಡ್ ಇಂದ ನನ್ನ ಸ್ವಲ್ಪ ತಿಳಿದ ಮಟ್ಟಿಗೆ ಅದರಿಂದ 90ಯಿಂದ 100 ಹೋಗಿದೆ. ಎಲ್ಲರೂ ಕೂಡ ಹೃದಯ ಬಡಿತ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲ ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಗಮನ ಇಟ್ಟು ಎಲ್ಲೇ ಆಗಿರಲಿ ಪ್ರಾಥಮಿಕವಾಗಿ BP, ಶುಗರ್, ಇಂಥ ಮೂರ್ಛೆ ರೋಗ, ಎಲ್ಲದಕ್ಕೂ ಕೂಡ ಕ್ಯಾನ್ಸರ್ಸು, ಎಲ್ಲ ಕಾಯಿಲೆಗೂ ಕೂಡ ತಾವು ಹೋಗಿ ತಪಾಸಣೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿ ಮಾಡ್ತಾ, ಮತ್ತೊಂದ್ಸತಿ ಆಸ್ಟರ್ ಹಾಸ್ಪಿಟ್ಲ್ ಎಲ್ಲ ವೈದ್ಯಾಧಿಕಾರಿಗಳು ಏನು ಬಂದಿದ್ದೀರೋ ಎಲ್ಲ ವೈದ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ರೋಟರಿ ಸಂಸ್ಥೆ ಅಧ್ಯಕ್ಷರಿಗೂ ಕಾರ್ಯದರ್ಶಿಗೂ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.